ಮೇ 4 ಇವತ್ತು ಬಂದೇ ಬಿಟ್ಟಿದೆ. ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂಥ ದಿನ ಆಗಿತ್ತು. ಐತಿಹಾಸಿಕ ದಿನ ಆಗತ್ತಾ, ಅವ್ರು ಗೆಲ್ತಾರ ಇವ್ರು ಗೆಲ್ತಾರ, ಆ ಸಮೀಕ್ಷೆ ಹೀಗೆ ಹೇಳಿದೆ ಈ ಸಮೀಕ್ಷೆ ಹಂಗೆ ಹೇಳಿದೆ ಅಂತ ಎಲ್ಲ ಲೆಕ್ಕಾಚಾರಗಳಿಗೆ ಇವತ್ತು ಇತಿಶ್ರೀ ಹಾಕುವಂಥ ಸಂದರ್ಭ ಬಂದಿದೆ. ಈಗಾಗಲೇ ಆ ಫಲಿತಾಂಶವನ್ನು ನೋಡುವಂಥ ಕುತೂಹಲ ದೊಡ್ಡದಾಗಿದೆ. ಯಾರೆಲ್ಲ ಕಮಾಲ್ ಮಾಡ್ತಾರೆ, ಯಾರ ಭದ್ರಕೋಟೆ ಛಿದ್ರವಾಗ್ತಾರೆ ಮತ್ತು ಇನ್ನು ಯಾರೆಲ್ಲ ಕೆಳಗಿಳಿತಾರೆ. ಮತ್ತು ಇವತ್ತಿನ ಫಲಿತಾಂಶ ಬರೀ ಲೆಕ್ಕಾಚಾರ ಅಷ್ಟೇ ಅಲ್ಲ, ಆ ನಂಬರ್ಸ್ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಗೂ ಕೂಡ ಇದು ಎಷ್ಟರ ಮಟ್ಟಿಗೆ ದಿಕ್ಸೂಚಿ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ 4 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದ ಆ ಫಲಿತಾಂಶ ಪ್ರಜಾಪ್ರಭುತ್ವದ ಹಬ್ಬ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಆ ಫಲಿತಾಂಶವನ್ನು ನೋಡೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಎಲ್ಲ ಅಪ್ಡೇಟ್ಸ್ಗಳನ್ನು ಅಶ್ವವೇಗ ನ್ಯೂಸ್ ನಿಖರವಾಗಿ ಮತ್ತು ಅಷ್ಟೇ ವೇಗದಲ್ಲಿ ಕೊಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಅಂಚೆ ಮತಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯ ದಾಸ ಕರಿಯಪ್ಪ ಅವರು ಈಗ ಆರಂಭಿಕ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ನಡುವೆ ದೊಡ್ಡ ಪೈಪೋಟಿ ಇದೆ ಅನ್ನೋದನ್ನ ನಾವೀಗಾಗಲೇ ವಿಶ್ಲೇಷಣೆ ಮಾಡಿ ಆಗಿದೆ. ಎಲ್ಲ ರಾಜಕೀಯ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಜನಮನ ಏನು, ಅಲ್ಲಿಯ ಮಿಡಿತ ಎಂಥದ್ದು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಕೆರಳಿತ್ತು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ನಡೆದಂಥ 2 ಉಪಚುನಾವಣೆಗಳಾದರೂ ಕೂಡ ಇಡೀ ರಾಜ್ಯದ ದಿಕ್ಕನ್ನೇ ಬದಲಿಸುವಂಥ ರಾಜಕೀಯದ ಮಗ್ಗಲುಗಳೇನಾದರೂ ಬದಲಾಗ್ಬಿಡುತ್ತೋ ಅನ್ನುವಷ್ಟರ ಮಟ್ಟಿಗೆ ಕಾರಣವಾದಂಥ ಉಪಚುನಾವಣೆಗಳು. ಅದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರ. ಅದು ಕೇವಲ ಉಪಚುನಾವಣೆ ಅಲ್ಲ, ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡುವಂಥ ಚುನಾವಣೆ ಅನ್ನುವ ನಿಟ್ಟಿನಲ್ಲಿ ಬಿಂಬಿತವಾಗಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಸಾಗತ್ತೆ, ಯಾರು ಅಧಿಕಾರದಲ್ಲಿ ಇರ್ತಾರೆ ಮತ್ತು ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಇಲ್ಲಿ ಪರಿಣಾಮವನ್ನು ಉಂಟು ಮಾಡಿದೆ ಅಥವಾ ಆಡಳಿತ ವಿರೋಧಿ ಅಲೆ ನಿಜಕ್ಕೂ ಇದೆಯಾ, ಹೀಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತು ಉತ್ತರವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಜನಾದೇಶ ಇವತ್ತು ಪ್ರಕಟ ಆಗ್ತಾ ಇದೆ. ತೀರ್ಪು, ಮತದಾರ ತನ್ನ ತೀರ್ಪನ್ನ ಇವತ್ತು ಭದ್ರವಾಗಿ ಖಚಿತಪಡಿಸ್ತಾ ಇರುವಂತಹ ದಿನ. ದಾವಣಗೆರೆ ದಕ್ಷಿಣದ ಒಂದು ಫಸ್ಟ್ ಟ್ರೆಂಡ್ ಅಲ್ಲಿ, ಆರಂಭಿಕ ಹಂತದಲ್ಲಿ ಅಂಚೆ ಮತಗಳಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ದೊಡ್ಡ ಮಟ್ಟದ ಪೈಪೋಟಿಯನ್ನ ನೀಡ್ತಾರೆ ಅನ್ನುವ ಮಾಹಿತಿ ಈಗಾಗಲೇ ಎಲ್ಲರಿಗೂ ಕೂಡ ಇದೆ. ಒಂದು ದೊಡ್ಡ ಮಟ್ಟದ ಕುತೂಹಲ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಈಗಾಗಲೇ ಇದೆ.